ಬುದ್ಧಿ ಕಲಿಯದ ಮಮತಾ ಬ್ಯಾನರ್ಜಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ದೀದಿ ಹಠ. ನಾನು ಕುರ್ಚಿ ಬಿಡಲ್ಲ ಎಂದ ಮಮತಾ ಬ್ಯಾನರ್ಜಿ. ಮಮತಾ ಬ್ಯಾನರ್ಜಿ ಹಠ. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಲು ದೀದಿ ಹಠ. ನಾನು ಕುರ್ಚಿ ಬಿಡಲ್ಲ ಎಂದ ಮಮತಾ ಬ್ಯಾನರ್ಜಿ. ಡೊನಾಲ್ಡ್ ಟ್ರಂಪ್ ರೀತಿ ದೀದಿ ಬೀದಿ ಹುಚ್ಚಾಟ. 2021ರಲ್ಲಿ ಬೈಡನ್ಗೆ ಅಧಿಕಾರ ಬಿಟ್ಟುಕೊಡಲು ಟ್ರಂಪ್ ಹಠ ಹಿಡಿದಿದ್ರು. ಇದೀಗ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಲು ಮಮತಾ ಕಿರಿಕ್ ಮಾಡ್ತಾ ಇದ್ದಾರೆ. ಸೋತ್ರು ಬುದ್ಧಿ ಕಲಿಯದ ಮಮತಾ ಬ್ಯಾನರ್ಜಿ ಸೋಲಿನ ಒಂದು ಹತಾಶೆಯಲ್ಲಿ ಈ ರೀತಿಯಾಗಿ ಆಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಇಲ್ಲಿ ನಾನು ಕುರ್ಚಿ ಬಿಡಲ್ಲ ಅಂತ ಮಮತಾ ಬ್ಯಾನರ್ಜಿ ಹಠ. ಈ ಹಿಂದೆ ನಾವು ನೋಡಿದ್ವಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬೈಡನ್ಗೆ ಸೀಟನ್ನು ಬಿಟ್ಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಆಡಿದ್ರು ಅಂತ. ಇದೀಗ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಲು ಮಮತಾ ಕಿರಿಕ್ ಮಾಡ್ತಾ ಇದ್ದಾರೆ. ಯಾಕೆ ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡೋದಾದ್ರೆ ನೋಡಿ, ಕಳೆದ ಬಾರಿ ಗಮನಿಸೋದಾದ್ರೆ ಬಿಜೆಪಿ 75ರಿಂದ 27 ಸೀಟನ್ನು ಪಡೆದುಕೊಳ್ಳುತ್ತೆ. ಕಳೆದ ಬಾರಿ 2020 ಹಿಂದಿನ ಒಂದು ಎಲೆಕ್ಷನ್ ಅಲ್ಲಿ ನಾವು ಗಮನಿಸಿದಾಗ. ಸೊ ಹಾಗಾಗಿ ಈಗ 130 ಕ್ಷೇತ್ರಗಳನ್ನು ಮಮತಾ ಬ್ಯಾನರ್ಜಿ ಕಳೆದುಕೊಂಡಿರುವಂಥದ್ದು. 130 ಕ್ಷೇತ್ರ. ಈ ಒಂದು ಹತಾಶೆಯಲ್ಲಿ ಈ ರೀತಿಯಾಗಿ ಆಡ್ತಾ ಇದ್ದಾರ ಗೊತ್ತಿಲ್ಲ. ಯಾಕಂದ್ರೆ ನೋಡಿ, ಎಲೆಕ್ಷನ್ ಕೌಂಟಿಂಗ್ ನಡೀತಾ ಇರುವಂಥ ಜಾಗಕ್ಕೂ ಕೂಡ ಹೋಗಿ ಅಲ್ಲಿ ಕೂಡ ಗಲಾಟೆಯನ್ನ ಮಾಡ್ತಾರೆ. ಯಾವ ರೀತಿಯಾಗಿ ತಮ್ಮ ಫ್ರಸ್ಟ್ರೇಷನ್ನ ವ್ಯಕ್ತಪಡಿಸ್ತಾ ಇದ್ರು ಅವತ್ತು ಕೂಡ ನಾವು ಗಮನಿಸಿದ್ವಿ. ಮಮತಾ ಬ್ಯಾನರ್ಜಿಯ ಹೇಳಿಕೆಗಳು, ಅವ್ರು ಆಡ್ತಾ ಇರುವಂಥ ರೀತಿ. ಇದೀಗ ಸಿಎಂ ಸ್ಥಾನವನ್ನು ನಾನು ಬಿಟ್ಟುಕೊಡಲ್ಲ ಅಂತ ಹಠ. ಸೋಲು ಒಪ್ಪಿಕೊಳ್ಳದ ಮಮತಾ ಹೊಸ ಕಿರಿಕ್. ಇದೀಗ ಬಿಜೆಪಿ ಮೋಸ ಮಾಡಿ ಗೆದ್ದಿದೆ, ನಾವು ಸೋತಿಲ್ಲ ಅಂತ ಹೇಳ್ತಾ ಇದ್ದಾರೆ. 100 ಕ್ಷೇತ್ರಗಳಲ್ಲಿ ಲೂಟಿ ಪಿತೂರಿಯಿಂದ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಬಿಜೆಪಿ ಚುನಾವಣಾ ಆಯೋಗದ ವಿರುದ್ಧ ದೀದಿ ಕಿಡಿಕಾರ್ತಾ ಇದ್ದಾರೆ. ಬಿಜೆಪಿ ಮೋಸ ಮಾಡಿ ಗೆದ್ದಿದೆ ಅಂತ ಹೇಳ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ. ನಾವು ಸೋತಿಲ್ಲ, ಇಲ್ಲಿ ಮೋಸ ನಡೆದಿದೆ. 100 ಕ್ಷೇತ್ರಗಳಲ್ಲಿ ಲೂಟಿ ಪಿತೂರಿಯಿಂದ ಬಿಜೆಪಿ ಗೆಲುವನ್ನ ಸಾಧಿಸಿದೆ ಅಂತ ಚುನಾವಣಾ ಆಯೋಗದ ವಿರುದ್ಧ ದೀದಿ ಕಿಡಿ. ತಾವು ಗೆದ್ದಾಗ ನ್ಯಾಯಯುತವಾಗಿರುತ್ತೆ, ಬಿಜೆಪಿ ಗೆದ್ದಾಗ ಮೋಸ ಆಗುತ್ತೆ. ಮಮತಾ ಬ್ಯಾನರ್ಜಿಯ ದೃಷ್ಟಿಕೋನದಲ್ಲಿ ಹೇಳ್ತಾ ಇರುವಂಥದ್ದು ನಾನು. ಮಮತಾ ಬ್ಯಾನರ್ಜಿ ಏನು ಸತತವಾಗಿ ಗೆಲುವನ್ನು ಸಾಧಿಸ್ಕೊಂಡು ಈ ಬಾರಿನೂ ಕೂಡ ಗೆದ್ದು ಒಂದು ವೇಳೆ ಏನಾದರೂ ಸಿಎಂ ಆಗಿದ್ರೆ ಒಂದು ಹಿಸ್ಟ್ರಿ, ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡ್ತಾ ಇದ್ರು. ಬಟ್ 3 ಬಾರಿ ಕಂಟಿನ್ಯೂಸ್ ಆಗಿ ಗೆದ್ದು ಸಿಎಂ ಆಗ್ತಾರೆ. ಬಿಜೆಪಿ 205 ಕ್ಷೇತ್ರಗಳನ್ನ ಏನು ಗೆದ್ಕೊಂಡು ಬಂದಿದೆಯಲ್ಲ, 205ರಿಂದ 207 ಕ್ಷೇತ್ರಗಳನ್ನ ಗೆದ್ಕೊಂಡು ಬಂದಿದೆಯಲ್ಲ. ಸೊ ಇದರಿಂದನೂ ಸಹಿತ ಒಂದು ಕಡೆ ಮಮತಾ ಬ್ಯಾನರ್ಜಿಗೆ ಇದನ್ನ ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಹತಾಶೆ ಇದೆಯಾ ಅನ್ನುವಂಥದ್ದು ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಹಾಗಾಗಿ ದೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವಿಲ್ಲಿ ನೋಡೋದಾದ್ರೆ ಒಂದು ರೀತಿಯಾಗಿ ಫ್ರಸ್ಟ್ರೇಷನ್ ಅಲ್ಲಿ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಕೂಡ ಒಂದು ಕಡೆ ಪ್ರಶ್ನೆ ಮೂಡ್ತಾ ಇದೆ. ಸೋಲನ್ನ ಯಾವ ರೀತಿಯಾಗಿ ಒಪ್ಕೊಳ್ಬೇಕು ಅಂತ ಆಗ್ತಾ ಇಲ್ವಾ ದೀದಿಗೆ? ಓಕೆ, ಇದೀಗ 208 ಸ್ಥಾನಗಳಿಂದ ಗೆದ್ಕೊಂಡು ಬಂದಂತಹ ಬಿಜೆಪಿ, ಅದರಲ್ಲಿ 100 ಸ್ಥಾನ ಲೂಟಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಮಮತಾ ಬ್ಯಾನರ್ಜಿ ಆರೋಪ ಮಾಡ್ತಾ ಇರುವಂಥದ್ದು ಬಿಜೆಪಿಯ ಮೇಲೆ. ಬಟ್ ಈ ಬಾರಿ ಆದಂಥ SIR ನಲ್ಲಿ ನಾವು ಗಮನಿಸಿ ನೋಡಿದಾಗ ಒಟ್ಟಾರೆಯಾಗಿ 20 ಕ್ಷೇತ್ರಗಳಲ್ಲಿ SIR ಆಗುತ್ತೆ. 20 ಕ್ಷೇತ್ರಗಳಲ್ಲಿ SIR ಆದಾಗ 13 ಕ್ಷೇತ್ರವನ್ನ TMCನೇ ಅಲ್ಲಿ ಗೆಲುವನ್ನು ಸಾಧಿಸಿರುವಂಥದ್ದು. ಒಂದರಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದ್ರೆ ಕೇವಲ 6 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸಿದೆ. TMCಯಲ್ಲಿ ಕೂಡ ಇನ್ನು SIR ಅಲ್ಲೂ ಕೂಡ TMC ಮುನ್ನೆಲೆಗೆ ಬಂದಿದೆ. ಇದೆಲ್ಲ ಕೂಡ ನಾವು ಗಮನಿಸಬೇಕಾಗುತ್ತೆ. ಬಟ್ ಇಲ್ಲಿ ಮಮತಾ ಬ್ಯಾನರ್ಜಿ ಮಾಡ್ತಾ ಇರುವಂತಹ ಆರೋಪ